ಸೊ ಗೈಸ್ ಎಲ್ಲರಿಗ ವೆರಿ ಗುಡ್ ಮಾರ್ನಿಂಗ್. ಇವತ್ತದ ಸಂಕ್ರಾಂತಿದು ಲಾಸ್ಟ್ ಡೇ. ಸೊ ಇವತ್ತು ಮಾಡ್ತೀವಿ ನಾವು ಕರಿ ಏನಂದ್ರೆ ಇವತ್ತು ಚಿಕನ್ ಮಟನ್ ಎಲ್ಲ ಮಾಡಿ ಸಂಕ್ರಾಂತಿ ಎಂಡ್ ಮಾಡ್ತೀವಿ. ನಿನ್ನ ಮಾಡಿದ್ದೆ ಅನ್ನ ಅಂಬರಿತ್ತು. ಸೊ ಎಲ್ಲರೂ ಕಲ್ತು ಅದೇ ಊಟ ಮಾಡಿದೆವು. ನಾಷ್ಟ ಅದು ಏನು ಮಾಡಿಲ್ಲ. ಊಟ ಎಲ್ಲ ಮಾಡೋದಾಗೋದು ಇಲ್ಲಿ ನೋಡ್ರಿ ನಮ್ಮ ಮಮ್ಮಿ ನಮಗೆ ಎಷ್ಟು ಕೆಲಸ ಹಚ್ಚಾರ. ಬಿರಿಯಾನಿ ಲಾಲಜ್ನಾಗ ನಾವು ಎಲ್ಲರೂ ಕಲ್ತು ಕೆಲಸ ಮಾಡ್ಲಕತ್ತೀವಿ. ತರಕಾರಿ ಕಡೆಯೋದು ಅದು ಇದು. ಇಲ್ಲಿ ನಮ್ಮ ಅಕ್ಕಂದ್ರೆ ಕೊಸಂಬರಿ ಮಾಡಕ್ಕೆ ಉಳ್ಳಾಗಡ್ಡೆ ಎಲ್ಲ ಕೊಯ್ಲಕತ್ತಾಳ. ನಮ್ಮ ಮಮ್ಮಿ ಒಂದು ಸೈಡ ಬಿರಿಯಾನಿ ಮಾಡಕ್ಕೆ ರೆಡಿ ಮಾಡ್ಲತ್ತಾರ. ನಮ್ಮ ಮಮ್ಮಿ ಮಾಡಲ್ಲತ್ತಿರು ಮಾಮಿ ಪಪ್ಪ ಮತ್ತು ನಾವೆಲ್ಲರೂ ಕಲ್ತು ಹೆಲ್ಪ್ ಮಾಡ್ತಾ ಅಂಬೋದನ್ನೇ ಮಮ್ಮಿ ರೆಡಿ ಆಗ್ಯಾರ. ಇಲ್ಲದೆ ನಮ್ಮ ಮಮ್ಮಿ ಮಾಡಲೇ ಆಗ್ಯಾರು. ಬಿರಿಯಾನಿ ಎಂಬ ಆಸೆನಾಗ ನಾವು ಎಲ್ಲರೂ ಕಲ್ತು ಕೆಲಸ ಮಾಡ್ಲತ್ತಿದ್ದೆವು. ಹಿಂಗೆ ಹಬ್ಬ ಅದು ಇತ್ತಂದ್ರೆ ಫ್ಯಾಮ್ಲಿ ದೊಡ್ಡದಿತ್ತಂದ್ರೆ ಲಿಟ್ರಲಿ ಗೈಸ್ ಭಾಳ ಮಜಾ ಬರ್ತದೆ. ಇವತ್ತು ನಾವೆಲ್ಲರೂ ಕಲ್ತು ಕೆಲಸ ಮಾಡ್ಕೊತಾನೆ ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟ್ ಮಾಡೀವಿ. ಯಾವಾಗ ಬಿರಿಯಾನಿ ರೆಡಿ ಆಯಿತು, ಯಾವಾಗ ನಾವೆಲ್ಲರೂ ಒಂದೊಂದು ಕೆಲಸ ಮುಗಿದೇವು ಗೊತ್ತೇ ಆಗಿಲ್ಲ ನಮ್ಗೆ. ಇವತ್ತಿತ್ತು ಕರಿ. ಸೊ ಮನ್ಯಾಗ ಯಾರೂ ಹೊರಗೆ ಹೋಗಿಲ್ಲ, ಎಲ್ಲರೂ ಕರಿ ಎಂಜಾಯ್ ಮಾಡಿದ್ದು. ಇವತ್ತಿನ ದಿನ ಚಲೋ ಇಲ್ಲ ಅಂತಾರೆ. ಸೊ ಮಮ್ಮಿ ಯಾರಿಗೂ ಹೊರಗೆ ಕಳಿಸಿಲ್ಲ. ಫೈನಲಿ ನಮ್ಮದು ಕೊಸಂಬರಿ ರೆಡಿ ಆಯಿತು. ನಮ್ಮ ತಂಗಿ ಕೊಸಂಬರಿ ಸರ್ವ್ ಮಾಡ್ಲತ್ತಿರು. ಇಲ್ಲಿ ನಮ್ಮ ಮಾಮಿ ಬಿರಿಯಾನಿ ಮೇಲಿಂದು ಪ್ಲೇಟ್ ತೆಗೆದ್ರು. ಲಿಟ್ರಲಿ ಗೈಸ್ ಇಷ್ಟು ಭಾರಿ ಅನ್ಸಕತ್ತಿತ್ತು. ಬಿರಿಯಾನಿ ಯಾವಾಗ ಎಂಜಾಯ್ ಮಾಡ್ಲಂತ ಗೊತ್ತಾಗಲ್ಲಾಗಿತ್ತು. ಸೊ ಗೈಸ್ ಬನ್ನಿ ಎಲ್ಲರೂ ಕಲ್ತು ಕರಿ ಎಂಜಾಯ್ ಮಾಡಮ್ಮ. कामावर जायला उशीर झायला